ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆಗಿ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಕ್ಕಾಗಿ ನಿಮಗೆಲ್ಲ ಅಭಿನಂದನೆಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಜ್ಯೋತಿಷ್ಯ ಗೊತ್ತುಂಟು. ಬಹಳಷ್ಟು ಜನ ಜ್ಯೋತಿಷವನ್ನು ಕಲ್ತಿದ್ದೀರಾ, ಇನ್ನೂ ಕಲಿತಾ ಇದ್ದೀರಾ. ಕೆಲವರು ಯಾವ ರೀತಿ ಫಲಗಳನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ವಿಮರ್ಶೆ ಕೂಡ ಮಾಡ್ತಾ ಇರ್ತೀರಾ. ಜ್ಯೋತಿಷ್ಯವನ್ನು ಸರಿಯಾಗಿ ಕಲಿತಾಗ ಹಲವಾರು ಆವಿಷ್ಕಾರಗಳು ಜನ್ಮ ತಾಳ್ತವೆ. ಇಲ್ಲಿಗೆ ಜ್ಯೋತಿಷ್ಯ ಮುಗೀತು ಅನ್ನೋದಿಲ್ಲ. ಇದು ನಿರಂತರ ಕಲಿಕೆ ಇದ್ದ ಹಾಗೆ. ನಾವು ಎಷ್ಟು ಆಳವಾಗಿ ಅದನ್ನ ಅಭ್ಯಾಸ ಮಾಡ್ತೀವೋ ಅಷ್ಟು ಆಳವಾಗಿ ಅದರಲ್ಲಿ ವಿಚಾರಗಳು ಹೊರಗೆ ಬರ್ತಾ ಇರ್ತವೆ. ಸಮುದ್ರ ನೋಡ್ಲಿಕ್ಕೆ ಮೇಲ್ಗಡೆ ಸಮತಟ್ಟಾಗಿ ಸಣ್ಣಕ್ಕಿದ್ರು ನೀರಿನ ಆಳ ಹುಡುಕೋದು ಬಹಳ ಕಷ್ಟ. ಹಾಗೆ ಆಕಾಶದ ಎತ್ತರವನ್ನು ಅಳಿಯೋದು ಕಷ್ಟ. ಜ್ಯೋತಿಷ್ಯ ಕೂಡ ಇಷ್ಟೇ ಕಲಿತೆ ಅಂತಂದ್ರೆ ಸಾಕಾಗಲ್ಲ, ಇನ್ನೂ ಕಲಿಯೋದು ಬಹಳಷ್ಟು ಇರುತ್ತೆ. ಕಲ್ತಂಗೆ ಹೊಸದನ್ನ ಹುಡುಕ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಈ ದಿನ ಒಂದು ಹೊಸ ಆವಿಷ್ಕಾರವನ್ನ ನಿಮ್ಮ ಎದುರಿಗೆ ತಂದಿದ್ದೇನೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತು, ಗ್ರಹಗಳು ಇಂತಹ ಜಾಗದಲ್ಲಿ ಕೂತಾಗ ಇಂತಹ ಫಲಗಳನ್ನು ಕೊಡ್ತವೆ ಅಂತೇಳಿ. ಆದರೆ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯಗಳನ್ನು ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಫಲಗಳನ್ನ ಹೇಳ್ತಾ ಇರ್ತಾರೆ. ಪ್ರತಿದಿನ ದಿನಗಳು ಭವಿಷ್ಯ ಬದಲಾವಣೆ ಆಗಲ್ಲ. ಚಂದ್ರ ಒಬ್ಬನು ಮಾತ್ರ 2 ಕಾಲು ದಿನಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ 2 ದಿನಕ್ಕೆ ಒಂದು ಫಲಗಳನ್ನ ಹೇಳಿದಾಗ ಅದು ಸರಿ ಅನಿಸ್ಬೋದು. ಪ್ರತಿದಿನ ಅಂತೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಗ್ರಹಗಳು ತಾವು ಕೂತಿರುವಂತಹ ಮನೆಯಿಂದ ತಮ್ಮ ದಶಾಭುಕ್ತಿಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಅಂದ್ರೆ ಫಲಗಳನ್ನ ಜಾತಕರಿಗೆ ನೀಡಿ ಹೋಗ್ತಾ ಇರ್ತಾರೆ. ಅದರಲ್ಲಿ 6, 8, 12 ಅತ್ಯಂತ ದುಸ್ಥಾನಗಳು ಅಂತ ಕರೀತಾರೆ. ಅಲ್ಲಿ ಕೂತಾಗಲೂ ಕೂಡ ಸಾಕಷ್ಟು ಪ್ರಯೋಜನಗಳು ಕೂಡ ಮನುಷ್ಯನಿಗೆ ಉಂಟಾಗ್ತವೆ. ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ದಶಾಭುಕ್ತಿಗಳಲ್ಲಿ ಗ್ರಹಗಳು ಕೊಡುವ ಫಲಗಳು ನಿಖರವಾಗಿಯೇ ಇರುತ್ತೆ. ಅದರ ಜೊತೆಗೆ ಅವು ಅದನ್ನು ಬಿಟ್ಟು ಬೇರೆ ಏನಾದರೂ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವು ಹುಡುಕಿ ನೋಡಿದಾಗ ಖಂಡಿತ ಸಾಧ್ಯ ಇದೆ. ಅದೇ ಹೊಸ ಆವಿಷ್ಕಾರ ಇನ್ನೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹೊಸ ಆವಿಷ್ಕಾರವನ್ನ ನಾನು ಈ ದಿನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಕುಂಡಲಿ, ಈ ಕುಂಡಲಿಯಲ್ಲಿ ಗ್ರಹಗಳನ್ನ ಭರ್ತಿ ಮಾಡಿದ್ದೇನೆ. ಇದು ತಾರಾಚಕ್ರದ ಮೇಲೆ ನಿರ್ಧಾರಿತವಾಗಿರುತ್ತೆ. ಅಂದ್ರೆ 27 ನಕ್ಷತ್ರಗಳು ಹೇಗಿದಾವೋ ಹಾಗೆ 27 ವಿಚಾರಗಳು ಕೂಡ ಇಲ್ಲಿವೆ. ಈ ತಾರಾಚಕ್ರದ ಮೇಲೆಯೇ ಆ ಗ್ರಹಗಳ ಫಲಗಳು ಕೂಡ ನಿಂತಿರುತ್ತೆ. ಗ್ರಹಗಳು ತಾವು ಕೂತಿರುವಂತಹ ಸ್ಥಳದಿಂದ ಏನೇ ಫಲ ಕೊಡ್ಲಿ ಅದು ನಿಖರವಾಗಿರುತ್ತೆ. ಅದರ ಜೊತೆಗೆ ಅಡಿಷನಲ್ ಆಗಿ ಈಗ ಹೇಳುವ ರೀತಿಯಲ್ಲಿ ಫಲಗಳನ್ನ ಅದು ಕೊಡುತ್ತೆ. ಅದನ್ನ ನೀವು ಲೆಕ್ಕಾಚಾರದ ಮುಖಾಂತರವೇ ನೋಡ್ಬೇಕಾಗುತ್ತೆ. ಸಂಖ್ಯೆ 1 ಬಂದಾಗ ಧೈರ್ಯ, 2 ಲಾಭ, 3 ದುಃಖ ಚಿಂತೆ, 4 ಶತ್ರುಜಯ, 5 ಅಸುಖಿ, 6 ಕ್ಷೇಮ, 7 ಸಂತಾಪ ಭಕ್ತಿ, 8 ದಾನ, 9 ಶುಭ, 10 ದಾರಿದ್ರ್ಯ ಮುಕ್ತಿ, 11 ಶುಭಾಶುಭ, 12 ವ್ಯಸನ, 13 ಭೋಗ, 14 ಪಂಡಿತ ಅಥವಾ ಮೂರ್ಖ, 16 ಭೋಜನ, 16 ಪ್ರಸಂಗ, 17 ರಾಜಪದವಿ, 18 ದ್ರವ್ಯ ಲಾಭ, 19 ಮಾತೃಸುಖ, 20 ಆಕಸ್ಮಿಕ ಧನ ಲಾಭ, 21 ಪರಿತಾಪ, 22 ಸೌಭಾಗ್ಯ, 23 ಕಾರ್ಯ ವಿಫಲ, 24 ವಿಲಾಸ ಅಥವಾ ಸಾಧನೆ, 25 ಸಂತಾನ ದುಃಖ, 26 ಹೊಸ ಯೋಜನೆ ನವ ಯೋಜನೆ, 27 ಧನ ಪ್ರಾಪ್ತಿ.
ಈ ರೀತಿಯ ಸಂಖ್ಯೆಗಳು ಬಂದಾಗ ಈ ತರಹದ ಫಲಗಳನ್ನು ಗ್ರಹಗಳು ತಮ್ಮ ದಶಾವರ್ಷಗಳಲ್ಲಿ ದಶಾಭುಕ್ತಿಗಳಲ್ಲಿ ಅವು ಆ ಜಾತಕರಿಗೆ ನೀಡುತ್ತೆ. ಇದನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ, ಅದಕ್ಕಿಂತ ಮೊದಲು ನೀವು ಗ್ರಹಗಳ ದಶಾವರ್ಷಗಳನ್ನ ತಿಳ್ಕೊಳ್ಬೇಕು. ದಶಾವರ್ಷಗಳು ಎಲ್ಲ ನಿಮಗೆ ಗೊತ್ತೇ ಇದೆ, ಆದ್ರೂ ಕೂಡ ನೀವು ಇಲ್ಲಿ ಬರ್ದಿದ್ದೇನೆ. ಹೆಚ್ಚು ಸಮಯ ಕಳೆದೆ ವಿಚಾರಕ್ಕೆ ಬಂದ್ಬಿಡೋಣ. ಈಗ ಜಾತಕದಲ್ಲಿ ಕೂತಿರುವಂತಹ ಗ್ರಹಗಳು ಯಾವ ಫಲವನ್ನ ಆ ವ್ಯಕ್ತಿಗೆ ತಮ್ಮ ದಶಾಭುಕ್ತಿಯಲ್ಲಿ ತಾವು ಕೂತಿರುವಂತಹ ಜಾಗದ ಜೊತೆಗೆ ಆ ಫಲಗಳ ಜೊತೆಗೆ ಇತರೆ ಫಲವನ್ನು ನಿಶ್ಚಿತವಾಗಿ ನೀಡುತ್ತವೆ ಅಂತ ಹೇಳಿ ನಾವು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ. ಅದಕ್ಕೆ ಒಂದು ಸೂತ್ರ ಇದೆ. ಸೂತ್ರ ಇಲ್ಲಿ ಬರೀತೇನೆ. ಈಗ ನೀವು ನೋಡಿ, ಸೂತ್ರವನ್ನ ಕಂಡುಹಿಡಿಯುವಾಗ ಮೇಷವನ್ನ ಮೊದಲನೇ ಮನೆ ಅಂತ ತಿಳ್ಕೋಬೇಕು. ಮೇಷದಿಂದ ಲಗ್ನವನ್ನ ಎಣಿಸ್ಬೇಕು. ಸೂತ್ರ ನಂಬರ್ 1, ಸೂತ್ರಗಳು. 1, ಮೇಷದಿಂದ ಲಗ್ನದ ಮನೆ ಸಂಖ್ಯೆ, ಲಗ್ನದ ಮನೆ ಸಂಖ್ಯೆ ಈಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನ ನೋಡ್ಕೋಬೇಕು. ಎರಡನೇದಾಗಿ ಮೇಷದಿಂದ ಗ್ರಹ ಇರುವ, ನಿಮಗೆ ಬೇಕಾದಂತಹ ಗ್ರಹ ಯಾವುದೇ ಗ್ರಹ ಆಗಿರಲಿ, ಗ್ರಹ ಇರುವ ರಾಶಿ ಸಂಖ್ಯೆ. ಮೂರನೇದಾಗಿ ಈ ಸಂಖ್ಯೆಗಳನ್ನು ಗುಣಿಸಬೇಕು. ನಾಲ್ಕನೇದಾಗಿ ಗುಣಿಸಿದ ಮೊತ್ತಕ್ಕೆ ಗ್ರಹದ ದಶಾವರ್ಷದಿಂದ ಗುಣಿಸಬೇಕು. ಬಂದ ಸಂಖ್ಯೆಗೆ ಇಪ್ಪತ್ತೇಳರಿಂದ ಭಾಗಿಸಬೇಕು. ಭಾಗಲಬ್ಧ ಇಪ್ಪತ್ತೇಳಕ್ಕಿಂತ ಹೆಚ್ಚಿದ್ದರೆ ಆ ಸಂಖ್ಯೆಯನ್ನು ಕೂಡಿಸಬೇಕು. ಇದಿಷ್ಟು ಸೂತ್ರ. ಮೇಷದಿಂದ ಲಗ್ನದ ತನಕ ಆ ಸಂಖ್ಯೆಯನ್ನ ಎಣಿಸಿ ಸಂಖ್ಯೆಯನ್ನು ಬರ್ಕೋಬೇಕು. ಮೇಷದಿಂದ ಗ್ರಹ ಇರುವ, ಬೇಕಾದಂತಹ ಗ್ರಹ ಇರುವ ರಾಶಿಯ ಸಂಖ್ಯೆಯನ್ನ ಅಲ್ಲಿ ಬರೀಬೇಕು. ಈ ಸಂಖ್ಯೆಗಳ ಎರಡನ್ನೂ ಗುಣಿಸಬೇಕು. ಗುಣಿಸಿದ ಮೊತ್ತಕ್ಕೆ ಗ್ರಹದ ದಶಾವರ್ಷದಿಂದ ಮತ್ತೆ ಗುಣಿಸಬೇಕು. ಬಂದ ಸಂಖ್ಯೆಗೆ 27ರಿಂದ ಭಾಗಿಸಬೇಕು. ಭಾಗಲಬ್ಧ 27ಕ್ಕಿಂತ ಹೆಚ್ಚು ಬಂದಾಗ ಎರಡು ಸಂಖ್ಯೆಗಳನ್ನಷ್ಟೇ, ಮೊದಲ ಎರಡು ಸಂಖ್ಯೆಗಳನ್ನ ಮಾತ್ರ ತೆಗೆದುಕೊಂಡು ಅದನ್ನ ಕೂಡಿಸಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಆ ಗ್ರಹದ ಸ್ಥಿತಿ ಗೋಚರ ಆಗುತ್ತೆ. ಈಗ ನಾವು ಮೊದಲನೇ ವಿಚಾರವನ್ನ ನೋಡೋಣ. ಲಗ್ನದಿಂದ, ಈಗ ಶನಿ ಲಗ್ನದಿಂದ ಅಲ್ಲ, ನಮಗೆ ಶನಿ ಗ್ರಹದ ವಿಚಾರ ಬೇಕು. ಶನಿ ಕೂತಿರೋದು
ಲಗ್ನದಿಂದ 6ನೇ ಮನೆ, ಆದರೆ ಮೇಷದಿಂದ 4ನೇ ಮನೆ. ನಾವೀಗ ಲಗ್ನವನ್ನು ನೋಡೋಣ. ಲಗ್ನ 1, 2, 3, 4, 5, 6, 7, 8, 9, 10, 11. ಈಗ ಶನಿ ಗ್ರಹದ ವಿಚಾರ ನೋಡ್ಬೇಕು ಅಂದಾಗ ಲಗ್ನ 11ನೇ ಮನೆ ಆಯ್ತು, ಇಂಟು ಶನಿ ಮೇಷದಿಂದ 4ನೇ ಮನೆಯಲ್ಲಿ ಕೂತಿದೆ, 4 = 44. ಈ 44 ಮತ್ತೆ ಶನಿಯ ದಶಾವರ್ಷ 19 ಇದೆ, 19ರಿಂದ ಗುಣಿಸಬೇಕು. 19ರಿಂದ ಗುಣಿಸಿದಾಗ ನಮಗೆ ಬರುವಂತಹ ಸಂಖ್ಯೆ 1254. ಈ 1254 27ರಿಂದ ಭಾಗಿಸಬೇಕು. 27ರಿಂದ ಭಾಗಿಸಿದಾಗ ಬರುವಂತಹ ಸಂಖ್ಯೆ ನಮಗೆ 46. ಮುಂದೆ ಪಾಯಿಂಟ್ ಎಷ್ಟೇ ಬರಲಿ ಅದು ಲೆಕ್ಕಕ್ಕಿಲ್ಲ, 2 ಸಂಖ್ಯೆಗಳನ್ನಷ್ಟೇ ತೆಗೆದುಕೋಬೇಕು. ಇಲ್ಲಿ 47 ಬಂದಿದೆ, 27ಕ್ಕಿಂತ ಅಧಿಕ ಇದೆ, ಹಾಗಾಗಿ 46 ನಾವು ಕೂಡಿಸಬೇಕು. 4 + 6 = 10 = 1. 6 × 10 1 ತಾನೆ. 1 ಅಂತ ಬಂದಾಗ ಶನಿ 4ನೇ ಮನೆಯಲ್ಲಿ ಕೂತಾಗ 4ನೇ ಮನೆಯ ಫಲ ಅಂದ್ಲೋ ನಿಮಗೆ ಗೊತ್ತಿದೆ. ಜೊತೆಗೆ ಏನು ಕೊಡುತ್ತೆ? ಒಂದು ಸಂಖ್ಯೆ ಬಂದಾಗ ಧೈರ್ಯ. ಆ ವ್ಯಕ್ತಿಗೆ ಬಹಳಷ್ಟು ಧೈರ್ಯ, ಯಾವುದೇ ಕೆಲಸಕ್ಕೂ ಅಂಜಿಕೆ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಂದು ಕೆಲಸವನ್ನು ಕೂಡ ಅತ್ಯಂತ ಧೈರ್ಯವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಅದು ಧೈರ್ಯ ಅಂತ ಬಂದಿದೆ. 4ನೇ ಮನೆಯಲ್ಲಿ ಕೂರ್ತಿರುವಂತಹ ಫಲಗಳ ಜೊತೆಗೆ ಆ ಜಾತಕರಿಗೆ ಶನಿ ಕೊಡುವಂಥದ್ದು ಧೈರ್ಯ. ಈಗ ಎರಡನೇದಾಗಿ ನೋಡೋಣ. ನಾವು 8ನೇ ಮನೆ ತೆಗೆದುಕೊಳ್ಳೋಣ. ಅಂದ್ರೆ ಲಗ್ನದಿಂದ 8ನೇ ಮನೆ, ರಾಶಿಯಿಂದ ಅಲ್ಲ, ಲಗ್ನದಿಂದ 8ನೇ ಮನೆಯಲ್ಲಿ ರವಿ ಕೂತಿದ್ದಾನೆ. ರವಿಯ ಲೆಕ್ಕಾಚಾರವನ್ನ ನಾವು ಈಗ ಮಾಡಿ ನೋಡೋಣ. ರವಿ ಮೇಷದಿಂದ 6ನೇ ಮನೆಯಲ್ಲಿ ಕೂತಿದ್ದಾನೆ. ಲಗ್ನ 11 × 6 66 ಬಂತು. ಈ 66 ನಾವೀಗ ರವಿಯ ದಶಾವರ್ಷ 6 ವರ್ಷ, 6ರಿಂದ ಗುಣಿಸಬೇಕು. × 6, 6ರಿಂದ ಗುಣಿಸಿದಾಗ 836 ಬರುತ್ತೆ. 836 ಬರ್ತದೆ. ಈ 836 27ರಿಂದ ಭಾಗಿಸ್ಬೇಕು. 27ರಿಂದ ಭಾಗಿಸಿದಾಗ ನಮಗೆ ಬರುವಂತದ್ದು 30. ಭಾಗಲಬ್ಧ 30. ಶೇಷ ಬೇಕಾಗಿಲ್ಲ, ಭಾಗಲಬ್ಧ ಅಷ್ಟನ್ನೇ ತೆಗೆದುಕೊಂಡ್ರೆ 30 ಬಂತು. 30 ಅಂತಂದ್ರೆ 3 + 0 3 = 3 ಆಯ್ತು. ಹಾಗಾದ್ರೆ ಲಗ್ನದಿಂದ 8ನೇ ಮನೆ, ಮೇಷದಿಂದ 6ನೇ ಮನೆಯಲ್ಲಿ ಕೂತಂತಹ ರವಿ ಕೊಡುವ ಫಲ ಏನು? ತನ್ನ ದಶಾಭುಕ್ತಿಗಳಲ್ಲಿ ತಾನು ಕೊಡುವ ಫಲದ ಜೊತೆಗೆ ದುಃಖ ಮತ್ತು ಚಿಂತೆಯನ್ನ ರವಿ ಗ್ರಹ ಈ ಜಾತಕರಿಗೆ ನೀಡುತ್ತೆ. ಇದು ನಿಶ್ಚಿತ. ಈಗ ಗುರುವನ್ನ ನೋಡೋಣ. ಗುರು ಯಾಕಂದ್ರೆ 12ನೇ ಮನೆಯಲ್ಲಿದ್ದಾನೆ ಲಗ್ನದಿಂದ, ಹಾಗಾಗಿ ಗುರುವಿನ ಒಂದು ವಿಚಾರವನ್ನು ಕೂಡ ಇಲ್ಲಿ ನೋಡೋಣ. ಗುರು ಏನ್ ಫಲ ಕೊಡ್ತಾನೆ ಅಂತ. 12 ಅಂತಂದ್ರೆ ವ್ಯಯ, ಎಲ್ಲ ಕಳ್ಕೊಳ್ಳೋದು, ಅವ್ನು ಕಳ್ಕೊಳ್ಳೇಬೇಕು, ಅದಕ್ಕೆ ಬೇರೆ ಗತಿ ಇಲ್ಲ. ಆದ್ರೆ ಈಗ ಲೆಕ್ಕಾಚಾರದ ಪ್ರಕಾರ ಯಾವ ರೀತಿ ಫಲ ಕೊಡ್ತಾನೆ ಅನ್ನೋದನ್ನ ನಾವೀಗ ನೋಡೋಣ. ಲಗ್ನ 11ನೇ ಮನೆಯಲ್ಲಿದೆ, ಇಂಟು ಗುರು ಎಷ್ಟನೇ ಮನೆಯಲ್ಲಿದ್ದಾನೆ? ಮೇಷದಿಂದ 10ನೇ ಮನೆ, 10 = ಎಷ್ಟಾಯ್ತು? 110 ಆಯ್ತು. ಈ 110 ಇಂಟು ಗುರುವಿನ ದಶಾವರ್ಷ 16, 16ರಿಂದ ಗುಣಿಸೋಣ. 16ರಿಂದ ಗುಣಿಸಿದಾಗ
1760 ಬರುತ್ತೆ. 1760 ಬರುತ್ತೆ. ಈ 1760 27ರಿಂದ ಭಾಗಿಸ್ಬೇಕು. 1720 27ರಿಂದ ಭಾಗಿಸಿದಾಗ ನಮಗೆ ಸಿಗುವ ಸಂಖ್ಯೆ 65. ಶೇಷ ಬೇಕಾಗಿಲ್ಲ, ಬಿಟ್ಟುಬಿಡಿ. 65 ಬಂತು. ಇದು 2 ಸಂಖ್ಯೆಗಿಂತ ಮುಂದೆ ಬರುವಂತಹ ಸಂಖ್ಯೆಗಳು ಅವಶ್ಯಕತೆ ಇಲ್ಲ. 2 ಸಂಖ್ಯೆಗಳನ್ನಷ್ಟೇ ನಾವಿಲ್ಲಿ ಪರಿಗಣಿಸಬೇಕು. ಈ 65 ನಾವು ಮತ್ತೆ ಕೂಡಿಸಿದಾಗ 6 + 5 = 11, 11 = 2. ವ್ಯಯದಲ್ಲಿರುವಂತಹ ಗುರುಗ್ರಹ ಪಡೆದಂತ ಸಂಖ್ಯೆ 2. 2 ಅಂತಂದ್ರೆ ಇಲ್ಲಿ ಏನ್ ಬಂದಿದೆ? ಲಾಭ. ವ್ಯಯದಲ್ಲಿ ಕೂತಾಗ ಹಣ ಖರ್ಚು ಮಾಡಲೇಬೇಕು. ಹಣ ಖರ್ಚು ಮಾಡಬೇಕು ಅಂತಂದ್ರೆ ಆತನಲ್ಲಿ ಹಣ ಇರಬೇಕು. ಹಣ ಇರಬೇಕು ಅಂದ್ರೆ ಹಣ ಬರಬೇಕು. ಅದಕ್ಕಾಗಿ ಲಾಭ ಬಂದಿದೆ. ಲಾಭ ಬಂದಿದ್ದರಿಂದ ಆತ ಹಣ ಖರ್ಚು ಮಾಡೇ ಬಿಡ್ತಾನೆ. ಅದು ದುಂದು ವೆಚ್ಚ ಆಗಿರ್ಲಿ, ಒಳ್ಳೆ ವೆಚ್ಚ ಆಗಿರ್ಲಿ. ಆದ್ರೆ ಗುರು ಲಾಭವನ್ನಂತೂ ತಂದು ಕೊಡ್ತಾನೆ. ಇವರು ಯಾವುದೇ ರೀತಿಯಲ್ಲಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಗುರುವಿನ ದಶಾಭುಕ್ತಿಗಳು ಬಂದಾಗ ಗುರು ಇಲ್ಲಿ ನೀಚನಾಗಿದ್ದರೂ ಕೂಡ ಗುರುವಿನ ಬಗ್ಗೆ ಬಂದಂತಹ ಸಂಖ್ಯೆ 2 ಆಗಿರೋದ್ರಿಂದ ಗುರು ಈ ಜಾತಕರಿಗೆ ಶುಭವನ್ನೇ ಉಂಟು ಮಾಡ್ತಾನೆ. ಯಾಕೆ ಅಂದ್ರೆ ನೋಡಿ, ಲಾಭಾಧಿಪತಿಯೂ ಕೂಡ ಗುರು, ದ್ವಿತೀಯಾಧಿಪತಿಯೂ ಗುರು. ಬಂದಂತಹ ಸಂಖ್ಯೆ ಕೂಡ 2. ಕುಳಿತಿರುವಂಥದ್ದು ವ್ಯಯ. ಕುಳಿತಿರೋದು ಯಾತಕ್ಕೆ? ಖರ್ಚು ಮಾಡಲಿಕ್ಕೆ. ಖರ್ಚು ಮಾಡೋದು ಹೇಗೆ? ಹಣ ಬಂದ್ರೆ. ಹಾಗಾಗಿ ಈ ರೀತಿಯ ಫಲಗಳನ್ನ ಗ್ರಹಗಳು ನೀಡುತ್ತವೆ ಅಂತ ಹೇಳಿ ನಾನು ಇದನ್ನ ಹೊಸದಾಗಿ ಆವಿಷ್ಕಾರ ಮಾಡಿ ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಉಳಿದ ಗ್ರಹಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇರೋದಷ್ಟೇನೆ. ಮೇಷದಿಂದ ಲಗ್ನ ಎಷ್ಟನೇ ಮನೆ ಅಂತ ಹೇಳಿ ಎಣಿಸ್ಕೊಳ್ಳಿ. ನಂತರ ಮೇಷದಿಂದ ನಿಮಗೆ ಬೇಕಾಗಿರುವ ಗ್ರಹ ಎಷ್ಟನೇ ಮನೆಯಲ್ಲಿ ಕೂತಿದೆ ಅಂತ ಎಣಿಸ್ಕೊಳ್ಳಿ. ಅದನ್ನ 2 ಗುಣಿಸಿದ ನಂತರ ಆ ಗ್ರಹದ ದಶಾವರ್ಷದಿಂದ ಮತ್ತೊಮ್ಮೆ ಗುಣಿಸಿ ಬಂದಂತಹ ಗುಣಾಕಾರಕ್ಕೆ 27ರಿಂದ ಭಾಗಿಸಿ. 27ಕ್ಕಿಂತ ಕಡಿಮೆ ಬಂದಾಗ ಇದಿಷ್ಟೇ ಬರುವಂತಹ ವಿಚಾರಗಳು. 28 ಬಂತು ಅಂತಂದ್ರೆ 8 2 10 1 ಆಗುತ್ತೆ. ಆ ರೀತಿಯಲ್ಲೇ ನೀವು ಮಾಡಿಬಿಟ್ಟು ಉಳಿದ ಗ್ರಹಗಳನ್ನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ನಮಸ್ಕಾರ.